ಸರ್ಕಾರಕ್ಕೆ ಶನಿ ಹಿಡಿದ ಹಾಗೆ ಕಾಣ್ತದೆ. ನಿರ್ಮಲಾ ಸೀತಾರಾಮನ್ ರಕ್ಷಣಾ ಖಾತೆಯಲ್ಲಿ ಮಂತ್ರಿಯಾಗಿದ್ದಾರೆ, ಅವರಿಗೆ ಕೂಡ ಶನಿ ಹಿಡಿದಿದೆ. ಮೋದಿಯವರಿಗೆ ಅವರ ಶನಿ ತಾಗಿದೆ. ನಿರ್ಮಲಾ ಸೀತಾರಾಮನ್ ಒಬ್ಬ ಮಹಿಳೆ, ಅವರನ್ನು ಇಂದಿರಾ ಗಾಂಧಿಗೆ ಹೋಲಿಸ್ತಾ ಇದ್ದಾರೆ ಮೋದಿ, ನಮ್ಮ ದೇಶದ ಪ್ರಧಾನಿ. ಮೋದಿಯವರಿಗೆ ಏನಾಗಿದೆ ಅಂತ ಅವರನ್ನು ಪ್ರಶ್ನಿಸ್ತಾ ಇದ್ದೆ ನಾನು. ಇಂದಿರಾ ಗಾಂಧಿ ಎಲ್ಲಿ, ಈ ನಿರ್ಮಲಾ ಸೀತಾರಾಮನ್ ಎಲ್ಲಿ? ಇವರ ಬುದ್ಧಿಯನ್ನ, ಮೋದಿಯವರೇ ನಿಮ್ಮ ಬುದ್ಧಿಯನ್ನ ಯಾರಿಗಾದ್ರೂ ಅಡವಿಟ್ಟಿದ್ದೀರಾ? ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಒಬ್ರು ಐರನ್ ಲೇಡಿ, ಉಕ್ಕಿನ ಮಹಿಳೆ ಅಂತ ಕರೆದದ್ದು ಈ ಜಗತ್ತಿಗೆ ಗೊತ್ತಿದೆ. ಗೌರಿ ಲಂಕೇಶರನ್ನ ಅವರು ದೀಪಾವಳಿ ಸಂಚಿಕೆಯನ್ನ ತಯಾರು ಮಾಡಿ 6 ಗಂಟೆಗೆ ಅವರ ಗಾಂಧಿನಗರದ ಆಫೀಸಿನಿಂದ ಹೊರಟು ಅವರ ಮನೆಗೆ ಬರುವಾಗ ಅವರ ಎದೆಗೆ 7 ಗುಂಡುಗಳನ್ನು ಹಾರಿಸಿ ಕ್ರೂರ ರೀತಿಯಲ್ಲಿ ಕೊಲೆಯನ್ನ ಮಾಡಲಾಯಿತು. ಶಾರ್ಪ್ ಶೂಟರ್ಗಳಿಂದ ಮಾಡಿದರು. ಇದು ಖಾಲಿ ಒಂದು ದಿವಸದಲ್ಲಿ ಮಾಡಿದ ಪ್ಲಾನ್ ಅಲ್ಲ, ಪ್ರೀ ಪ್ಲಾನ್ಡ್ ಅಸಾಲ್ಟ್ ಕೊಲೆ. ಅವರು ಕಾರನ್ನು ನಿಲ್ಲಿಸಿ ಮನೆ ಒಳಗೆ ಬರುವಾಗ ಬಡಿದರು, ಒಂದೇ ಬಿಟ್ಟು. ಮಾನ್ಯ ಮುಖ್ಯಮಂತ್ರಿಯವರು ರಾತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾರೆ, 8 ಗಂಟೆಗೆ ಈ ಕೃತ್ಯ ನಡೆದಿದೆ, ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಮ ಹತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ನಿಮ್ಮ ಸರ್ಕಾರಕ್ಕೆ ಯಾರು ಹತ್ಯೆ ಮಾಡಿದ್ದಾರೆ ಎಂದು ಕೂಡ ಅಷ್ಟವರೆಗೆ ಕೂಡ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಬಹಳ ದುಃಖಕರವಾದ ಒಂದು ಪರಿಸ್ಥಿತಿ. ಅವರ ತಮ್ಮ ಇಂದ್ರಜಿತ್ ಸಿಬಿಐಗೆ ಕೊಡಿ ಅಂತ ಕೇಳಿದ್ದಾರೆ. ಅವರ ತಾಯಿ ಕೂಡ ಕೇಳಿದ್ದಾರೆ. ಈಗ ಇದನ್ನ ಈ ಕೊಲೆ ಪ್ರಕರಣವನ್ನು ಸಿಬಿಐಗೆ ಕೊಡಿ. ನಿಮ್ಮ ತಲೆ ಏನೂ ಹೋಗುವುದಿಲ್ಲ ಸಿಬಿಐಗೆ ಕೊಟ್ರೆ. ಇದಕ್ಕಿಂತ ಮುಂಚೆ ಕಲಬುರ್ಗಿಯವರ ಹತ್ಯೆ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಡಬೋಲ್ಕರ್, ನರೇಂದ್ರ ಡಬೋಲ್ಕರ್ ಹತ್ಯೆ ಕೂಡ ಆಗಿತ್ತು. ಇದು 3ನೇ ಹತ್ಯೆ. ಇದು ರಾಜಕೀಯ ಹತ್ಯೆ ಅಲ್ವಾ, ಪೊಲಿಟಿಕಲ್ ಮರ್ಡರ್ ಅಲ್ವಾ? ಇಂದ್ರಜಿತ್ ಲಂಕೇಶ್ ಹೇಳಿದ ಮಾತು ಇವತ್ತು ಕೂಡ ಅವರು ರಿಪೀಟ್ ಮಾಡಿದರು. ನಾವು ಭದ್ರತೆಯನ್ನ ಕೇಳಿದೆವು, ಆದಷ್ಟು ಬೇಗ ಇದನ್ನ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು. ರಾತ್ರಿ ಹುಬ್ಬಳ್ಳಿಯಲ್ಲಿ ಬಸ್ಸಿಗೆ ಬೆಂಕಿ ಮತ್ತು ಕಲ್ಲು ತೂರಾಟ ನಡೆಯಿತು. ಸೆಕ್ಟರ್ ಜೋಶಿ
ಅಶೋಕ್ ಶೋಭಾ ಕರಂದ್ಲಾಜೆ ಸಮೇತ ಹಲವರ ಬಂಧನವಾಯಿತು. ಮಂಗಳೂರು ಚಲೋ ಎಂಬ ಈ ರ್ಯಾಲಿ ನಮ್ಮ ಜಿಲ್ಲೆಯವರಾದ ಅವರ ವಿರುದ್ಧ ಈ ಒಂದು ಹೋರಾಟ ಶ್ರೀಮಾನ್ ರಮನಾಥ್ ರೈ ಅವರು ಕರ್ನಾಟಕದ ಒಬ್ಬ ಮಂತ್ರಿ. ಅವರಿಗೆ ಜವಾಬ್ದಾರಿ ಉಂಟು ಅಂತವರು ಇವತ್ತಿನವರೆಗೆ ಕೂಡ ತೋರಿಸಿಕೊಟ್ಟಿಲ್ಲ. ಶ್ರೀಮಾನ್ ರಮನಾಥ್ ರೈ ಅವರು ನನ್ನಿಂದ ತಪ್ಪಾಗಿದೆ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ, ಅಂತ ಹೇಳಿದ್ರೆ ರಮನಾಥ್ ರೈ ಅವರನ್ನ ಕರ್ನಾಟಕದ ಜನತೆ ಕ್ಷಮಿಸ್ತಾರೆ. ಮಂಗಳೂರಿನಲ್ಲಿ ಕೋಮು ಜ್ವಾಲೆ ಇವತ್ತು ಉರಿಯುತ್ತಾ ಇರುವಾಗ ನೀವು ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಸರ್ವತಾ ಸರಿಯಲ್ಲ. ಮಾನ್ಯ ಶ್ರೀಮಾನ್ ಯುಟಿ ಖಾದರ್ ಅವರೇ, ನನ್ನ ಇಲೆಕ್ಷನ್ಗೆ ನಿಮ್ಮನ್ನು ಎಂದೂ ಕರೆದಿಲ್ಲ, ನಾನು ಇನ್ನು ಕರೆಯೋದು ಕೂಡ ಇಲ್ಲ. ನಿಮ್ಮ ತಂದೆಯ ಕಾಲದಿಂದ ಇವತ್ತಿನವರೆಗೆ ನೀವೇ ನನ್ನನ್ನು ಕರೆದದಲ್ಲದೆ ನಿಮ್ಮ ಚುನಾವಣೆಗೆ